ಸರ್ ನಮಸ್ಕಾರ. ನಮಸ್ತೆ. ನಿಮ್ದೆಲ್ಲಿ ಚಿಕ್ಕಮಂಗ್ಳೂರಲ್ಲ? ಹಾಂ, ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು. ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತು ಬಂದೋಗಿ? ಸರ್ 1 ತಿಂಗಳು. 1 ತಿಂಗಳು. ಏನೇನು ತೊಂದರೆ ಮಾಡಿದ್ರಿ? ತೊಂದರೆ ಅಂದರೆ 9 ವರ್ಷದಿಂದ ಮ್ಯಾಸ್ಟರ್ಬೇಷನ್, ಹಸ್ತಮೈಥುನ ಅಭ್ಯಾಸ, ಮಾಡ್ತಿದ್ದೆ ಸರ್. ದೇಹ ಎಲ್ಲ ಫುಲ್ ವೀಕ್ ಆಗಿತ್ತಲ್ಲ? ಹಾಂ, ಫುಲ್ ವೀಕ್ ಆಗಿ ಸರ್, ಸುಸ್ತಾಗೋದು. ಹಸ್ತಮೈಥುನ ದಿನಕ್ಕೆ ಎಷ್ಟು ಟೈಮ್ ಮಾಡ್ತಿದ್ರಿ? ಸರ್ 3-4 ಟೈಮು. ದಿನಕ್ಕೆ 3-4 ಟೈಮ್ ಮಾಡ್ತಾ ಇದ್ರಿ ಅಲ್ವಾ? ಈಗ ಅದನ್ನ ಮಾಡಿ ಆದ್ಮೇಲೆ ನಿಮಗೆ ಏನೇನು ಸಮಸ್ಯೆಗಳು ಸ್ಟಾರ್ಟ್ ಆದವು? ಸರ್ ಸುಸ್ತಾಗ ಸರ್, Okay. ಒಂಥರ ನಿಶಕ್ತಿ, Okay. ಮತ್ತೆ ಹೊಟ್ಟೆ ಹಸಿತಿದ್ದಿಲ್ಲ, Okay. ನಿದ್ರೆ ಬರ್ತಿದ್ದಿಲ್ಲ, ಓಕೆ. ಮತ್ತೆ ಒಂಥರ ಕೆಲಸ ಮಾಡಕ್ಕೆ ಯಾವ್ದು ಇಂಟ್ರೆಸ್ಟ್ ಇದ್ದಿಲ್ಲ, ಉತ್ಸಾಹ ಇಲ್ಲ, ಆಸಕ್ತಿ ಇಲ್ಲ. ಹಾಂ. ಮತ್ತೆ ಯಾವ್ದಾದ್ರು ವಿಡಿಯೋ ಮತ್ತೆ ಇಲ್ಲ ಯಾವ್ದಾದ್ರು ಹುಡುಗಿ ಹಿಂಗೆಲ್ಲ ಟಚ್ ಮಾಡಿದ್ರೆ ಔಟ್ ಆಗ್ಬಿಡುತ್ತೆ ಸರ್. ಹುಡುಗಿ ನೋಡಿದ್ರೆ, ಹುಡುಗಿ ಟಚ್ ಮಾಡಿದ್ರೆ ಸ್ಖಲನ ಆಗ್ಬಿಡೋದು. ಸ್ಖಲನ ಆಗುತ್ತೆ. ಹೌದಲ್ಲ? ಸೇರದೇ ಬೇಡ, ಸೆಕ್ಸ್ ಮಾಡೋದು ದೂರದ ಮಾತು. ಇಲ್ಲ ಸರ್, ಬರೀ ಮುಟ್ಟಿದ್ರೇನೆ ಔಟ್ ಔಟ್ ಆಗ್ಬಿಡೋದು. ಆಗುತ್ತೆ ಸರ್. ಹೌದಾ? ಮತ್ತೆ ಈಗ ಮಾಸ್ಟರ್ಬೇಷನ್ ಮಾಡಿದ್ವಲ್ಲ ಸರ್, ಹಾ. ಇದನ್ನೇ ಬರ್ತಿದ್ದಿಲ್ಲ ಸರ್, ಹಾ. ಮಜಾನೇ ಆ ತರ ಫೀಲಿಂಗೇ ಬರ್ತಿದ್ದಿಲ್ಲ. ಫೀಲಿಂಗ್ಗೆ ಬರ್ತಾರಲ್ಲ. ಬರ್ತಿದ್ದಿಲ್ಲ ಆಮೇಲೆ ಸರ್. ಸೆಕ್ಸ್ ಬಗ್ಗೆ ಆಸಕ್ತಿನೂ ಕಡಿಮೆ ಆಗಿತ್ತಾ? ಹಾ, ಕಮ್ಮಿ ಇದೆ ಸರ್, ಇಂಟ್ರೆಸ್ಟೇ ಇಲ್ಲ ಸರ್. ಮದುವೆನೂ ಬೇಡ, ಹುಡುಗಿರ ಕಡೆ ನೋಡಂಗೂ ಅನ್ಸುತ್ತಿರ್ಲಿಲ್ಲ. ನೋಡ್ತಾನೆ ಇದೆ. ಹೌದಲ್ಲ? ಹೌದು ಸರ್, ಈ ತರ ಆಗಿತ್ತು. ಜೀವನನೇ ಬೇಡ ಅನ್ನೋಷ್ಟು ಒಂಥರ ಇದೆ ಸರ್. ಜೀವನದ ಉತ್ಸಾಹನೇ ಇಲ್ಲ. ಹ್ಮ್. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಏನು ಇಲ್ಲ. Interest ಇಲ್ಲ ಏನು ಬೇಡ, ಒಂದ್ ಕಡೆ ಕುತ್ಕೊಂಡ್ಬಿಡೋದು. ಒಂಥರ ನಿದ್ರೆ ಮಾಡೋಣ ಸರ್, ಹೆವಿ ನಿದ್ರೆ. ಒಂಥರ ಬೆಳಗ್ಗೆ ಅದು ಯಾವ್ದು ಇಂಟ್ರೆಸ್ಟ್ ಇಲ್ಲ, ಒಟ್ಟು ಮಲಗೋಣ, ಒಟ್ಟು ನಿದ್ರೆ ಮಾಡೋಣ ಅನ್ನೋಷ್ಟು ಫೀಲ್ ಸರ್. ಫೀಲ್ ಇತ್ತು. ಈಗ ನಮ್ಮಲ್ಲಿ ಮೆಡಿಸಿನ್ ತಗೊಂಡು ಹೋದ್ಮೇಲೆ ಹೇಗಿದ್ದೀರಿ? ಇಲ್ಲ, ಚೆನ್ನಾಗಿದೆ ಸರ್. ಆಕ್ಟಿವ್ ಆಗಿದ್ದೀರಿ, ಆಕ್ಟಿವ್ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಮಾಡ್ತಿದೆ ಸರ್. ಈಗ ಅದು ಸ್ವಪ್ನ ಸ್ಖಲನ ಏನೂ ಆಗ್ತಾ ಇಲ್ಲ, ಏನಾಗ್ತಾ ಇಲ್ಲ. ಹಸ್ತಮೈಥುನೂ ಇಲ್ಲ. ಇಲ್ಲ ಸರ್. ಆಮೇಲೆ ಆಕ್ಟಿವ್ ಆಗಿ ಎಲ್ಲ ಕೆಲಸ, ಅಡಿಕ್ಷನ್ ಇದನ್ನೇ ಹೋಗಿದೆ ಸರ್. ಅಡಿಕ್ಷನ್ನೇ ಹೋಗ್ಬಿಟ್ಟಿದೆ. ಹೋಗ್ಬಿಟ್ಟಿದೆ. ಹೌದಲ್ಲ? ಹಾ ಸರ್. ಈಗ ಆಸಕ್ತಿ ಇದೆಯಾ? ಮದುವೆ ಆಗ್ಬೇಕು ಅಂತ ಇಂಟ್ರೆಸ್ಟ್ ಹಾ, ಇದೆ ಸರ್. ಅಲ್ವಾ? ಹಾ. ಮುಂಚೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಇಂಟ್ರೆಸ್ಟ್ ಇದೆ. ಧೈರ್ಯವಾಗಿ ಮದುವೆ ಆಗ್ರಿ. ಹಾ ಸರ್. ಓಕೆನಾ? ನಿಮ್ಮ ಮ್ಯಾರಿಡ್ ಲೈಫಿಗೆ, ವೈವಾಹಿಕ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಹಾ ಸರ್. ಚಂದ ಸಂಸಾರ ಮಾಡ್ಕೊಂಡು ಹೋಗ್ಬೋದು. ಹಾ ಸರ್. ನಿಮಗೆ ಮದುವೆನೂ ಆಗಿ ಮಕ್ಕಳು ಆಗ್ತವೆ, ಮೊಮ್ಮಕ್ಕಳು ಆಗ್ತವೆ, ಮರಿ ಮಕ್ಕಳು ಆಗ್ತವೆ. ಹಾ ಸರ್. ತಲೆ ಕೆಡಿಸ್ಕೊಬೇಡ್ರಿ. ಓಕೆನಾ? ಹಾ. ಇಂಪ್ರೂವ್ಮೆಂಟ್ ಅಂತೂ ಇದೆಯಲ್ಲ? ಹಾ, ಇಂಪ್ರೂವ್ಮೆಂಟ್ ಇದೆ ಸರ್. ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಇದೆ. ಯಾವುದೂ ಇಲ್ಲ. ಹೌದಿಲ್ಲ? ಚಾಕ್ಲೇಟ್ ನುಂಗ್ದಂಗೆ ಇದೆ ಸರ್. ಹೌದಲ್ಲ? ಹಾ. ಆಮೇಲೆ ಈ ತರ ಸಮಸ್ಯೆ ಇರೋರು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಹಾ, ತಗೋ. ಬಹಳಷ್ಟು ಜನರು ಯುವಕರು ನಿಮ್ಮ ಎಷ್ಟಿಗೆ ವಯಸ್ಸೀಗ? ಈಗ 20 ವರ್ಷ. 27 ವಯಸ್ಸು. ನಿಮ್ಮ ವಯಸ್ಸಿನವರಲ್ಲಿ ಬಹಳಷ್ಟು ಜನರಿಗೆ ಅಡಿಕ್ಷನ್ ಇರುತ್ತೆ. ಹಾ ಸರ್. ಹಸ್ತಮೈಥುನ. ಹಾ ಸರ್. ಅದು ಬಿಡಕ್ಕೆ ಆಗ್ತಾ ಇರಲ್ಲ. ಹಾ ಸರ್. ಹೌದಲ್ಲ? ಇಲ್ಲ, ನಿಜನೇ ಸರ್. ಸ್ಮೋಕ್ ಬಿಡ್ಬೋದು, ಡ್ರಿಂಕ್ಸ್ ಬಿಡ್ಬೋದು, ಇದನ್ನ ಬಿಡಕ್ಕಾಗಲ್ಲ. ಹಾ, ಹಾ, ಹಾ. ಈಗ ನೀವು ಬಿಟ್ಟಿದ್ದೀರಿ ಹಾ ಸರ್. ನಮ್ಮ ಟ್ರೀಟ್ಮೆಂಟ್ ಆದ್ಮೇಲೆ. ಈಗ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಯಾವುದೇ ನೋಡಿದ್ರು ಸರ್, ಅದು ಬಂದ ತಕ್ಷಣ ನೋಡ್ತೀವಿ, ಆದ್ರೆ ಅದು ಮಾಡ್ಬೇಕು ಅನ್ಸದೇ ಇಲ್ಲ. ಅನ್ಸದೇ ಇಲ್ಲ. ಕರೆಕ್ಟ್ ತಾನೆ? ಹಾ ಸರ್, ಕರೆಕ್ಟ್. ಆಮೇಲೆ ಧಾತು ಅಷ್ಟೇ ಹೋಗೋದು ಎಲ್ಲ ನಿಂತಿದೆ ಈಗ. ನಿಂತಿದೆ ಸರ್. ಕರೆಕ್ಟ್? ಹಾ, ನಿಂತಿದೆ ಸರ್. ಖುಷಿ ಇದೆಯಾ? ಖುಷಿ ಇದೆ ಸರ್. ಡಾಕ್ಟರ್ ಲಂಚ ಕೊಟ್ಟು ಕೇಳ್ತದಾರೇನು? ಇಲ್ಲ, ಇಲ್ಲ ಸರ್. ಕೇಳಿಸ್ತದಾರೇನು? ಇಲ್ಲ, ಇಲ್ಲ. ಏನಿಲ್ಲಲ್ಲ? ಇಲ್ಲ. ಸತ್ಯ ತಾನೆ? ಸತ್ಯ ಸರ್. ನಿಜವಾಗ್ಲು? ನಿಜವಾಗ್ಲೂ ಸರ್. ಒಳ್ಳೇದಾಗಲಿ, ಮದುವೆ ಆಗಿ. ಹಾ ಸರ್. ಹಾ?